ಅಶೋಕ್ ಇಷ್ಟೊತ್ತಾದ್ರೂ ಬಂದಿಲ್ಲ? ಅಶೋಕ್ ಮೇಡಮ್ ಬಂದೆ. ಏನ್ರಿ ಅಶೋಕ್, ಯಾಕ್ರಿ ಇಷ್ಟೊಂದು ಲೇಟು? ಮೇಡಮ್ ನಮ್ಮ ಮನೆ ಪಕ್ಕ ಇದಾರಲ್ಲ, ಅವ್ರ ಹೆಂಡತಿ ಬೆಳಗ್ಗೆ ಕಸ ಹಾಕ್ಬಿಟ್ಟು ಬರ್ತೀನಿ ಅಂತ ಹೋದವರು ಮನೆಗೆ ಬರಲೇ ಇಲ್ಲಂತೆ. ಅದಕ್ಕೆ ಹೋಗಿ ಕಷ್ಟ ಆಗ್ತು ಇದ್ದಿದೆಯಲ್ಲ ಮೇಡಮ್, ದೊಡ್ಡದು ಬುಟ್ಟಿ, ಅಲ್ಲೆಲ್ಲ ಹೋಗಿ ಹುಡುಕ್ದೆ, ಎಲ್ಲೂ ಇಲ್ಲ ಮೇಡಮ್. ಅಯ್ಯೋ ರೀ, ಏನ್ರಿ ಇದು? ನಿಜವಾಗ್ಲೂ ಮೇಡಮ್, ಬೆಳಗಿನ ಜಾವ ಬುಟ್ಟಿ ತಗೊಂಡು ಹೋಗಿರೋದು ಕಸದ ಬುಟ್ಟಿ CC ಕ್ಯಾಮ್ರಾದಲ್ಲಿದೆ. ಅಲ್ಲ ರೀ, ನಿಮ್ಮ ಏರಿಯಾದಲ್ಲಿ ಮನೆ ಮುಂದೆ ಗಾಡಿ ಬರಲ್ವೇನ್ರಿ? ಇಲ್ಲ ಮೇಡಮ್, ಸಿಮೆಂಟ್ದೊಂದು ಬೋಲ್ ತರ ಇಟ್ಟಿದ್ದಾರೆ ದೊಡ್ಡದು, ಅಲ್ಲಿ ಹೋಗಿ ಕಸ ಹಾಕ್ಬೇಕು ಮೇಡಮ್. ಅವ್ರು ಬಂದು ನನ್ನ ಹತ್ರ ಹೇಳಿದ್ರು, ಅವ್ರ ಯಜಮಾನ್ರು ಈ ತರ ಆಗೋಗಿದೆ ಸಾರ್ ಅಂತ. ಅಲ್ಲೆಲ್ಲ ಹೋಗಿ ಹುಡುಕ್ತೆ ಮೇಡಮ್, ಅವ್ರು ನನಗೆ ಕಾಣಿಸ್ಲಿಲ್ಲ. ಸರಿಯಾಗಿದ್ದೀರಾ ಬಿಡಿ ಅಶೋಕ್. ನಾನು ಕಂಪ್ಲೇಂಟ್ ಕೊಟ್ಟು ಬನ್ನಿ ನಮ್ಮ ಸ್ಟೇಷನ್ಗೆ ಅಂತಂದೆ. ನಮ್ಮ ಏರಿಯಾ ಈ ಸ್ಟೇಷನ್ಗೆ ಅನ್ವಯಿಸಲ್ಲ ಮೇಡಮ್. ಹೋಗಿ ಬಿಡಿ, ಒಳ್ಳೆ ಕೆಲಸ ಆಯ್ತು. ಏನ್ರಿ ಇದು ಟಿವಿಯಲ್ಲಿ ನೋಡ್ತಾ ಇದ್ರೆ ಹಿಂಗಾಗೋಯ್ತಲ್ಲ? ಯಾಕೆ ಗಂಡನ್ ಬಿಟ್ಟು ಬೇರೆಯವ್ರ ಜೊತೆ ಹೋಗ್ತಾರೆ? ಏನು ಅರ್ಥನೇ ಆಗ್ತಾ ಇಲ್ಲ ರೀ ಅಶೋಕ್. ಕಲಿಗಾಲ ಮೇಡಮ್, ಕಲಿಗಾಲ. ಏನು ಮಾಡೋಕ್ಕಾಗಲ್ಲ ಮೇಡಮ್. ಭೂಮಿ ಅಂತ್ಯ ಆಗುತ್ತೇನೋ ಅಂತ ಅನ್ಸುತ್ತೆ ಒಂದೊಂದ್ಸರಿ ಇದೆಲ್ಲ ನೋಡ್ತಾ ಇದ್ರೆ ನಂಗೆ. ಆಗ್ಬಿಡ್ಲಿ ತಗೊಳ್ರಿ. ಯಾರಿದ್ದೀರಾ ಒಳಗೆ? ಯಾರಿದ್ದೀರಮ್ಮ? ಯಾರಿದ್ದೀರಪ್ಪ ಒಳಗ? ಇದಾರಿ ಅಶೋಕ್, ಫಸ್ಟ್ ಟೈಮ್ ಇದನ್ನೇ ಪೊಲೀಸ್ ಸ್ಟೇಷನ್ ಅನ್ಕೊಂಡವ್ರ ಇಲ್ಲ ಮನೆ ಅನ್ಕೊಂಡವ್ರ? ಬಾಮ್ಮ, ಯಾರಮ್ಮ ಅದು? ವಾ, ಗಂಡಸ್ರಲ್ಲ ಹೆಂಗಸ್ರು. ಅಲ್ಲ ಮೇಡಮ್ಮ, ನಿಮ್ಗೇನು ಬುದ್ಧಿ ಇಲ್ಲ? ಅಯ್ಯ ನೀನು ಬಾರಪ್ಪ ಇತ್ತಾ ಇದು ಬಾ, ಅಮ್ಮನ ಹತ್ರ ಅಷ್ಟು ಮಾತಾಡ್ಬೇಕು ನಾನು. ಅಲ್ಲ ಮೇಡಮ್ಮ, ನಿಮ್ಗೇನು ಬುದ್ಧಿ ಇಲ್ಲ ಮೇಡಮ್? ಯಾಕಮ್ಮ, ಏನಾಯ್ತು? ನನ್ನ ಮಗನ ಯಾರನ್ನ ಕೇಳಿ ಅರೆಸ್ಟ್ ಮಾಡ್ಕೊಂಬಂದೆ ಮೇಡಮ್? ಯಾರನ್ನ ಕೇಳಿ ಅರೆಸ್ಟ್ ಮಾಡ್ಕೊಂಬಂದೆ ನೀನು? ಯಾರು ನಿಮ್ಮ ಮಗ? ಮಂಜುನಾಥ್ನು? ಮಂಜುನಾಥ್ನು? ಓ ಹೌದಾ, ಅವ್ರು ನಿಮ್ಮ ಮಗನ? ಹ್ಞೂ ಮೇಡಮ್. ಯಾರೋ ಕೆಲ್ಸಕ್ಕೆ ಬಂದವರು ದಾರೆ ಹೋಗೋರು ಹೇಳ್ಬಿಟ್ರೆ ನೀನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದ್ಬಿಡೋದಾ? ನಾವು ಇವತ್ತಿಗೂ ಪೊಲೀಸ್ ಸ್ಟೇಷನ್ ಹೆಂಗದೆ ಅಂತ ಕಾಣ್ರಿ. ಇದೇ ಫಸ್ಟ್ ಬಂದಿರೋದು. ನನ್ನ ಗಂಡಿದ್ರೆ ಬಂದು ಕರ್ಕೊಂಡು ಹೋಗ್ತಾ ಇದ್ನು ಬಿಡಿಸ್ಕೊಂಡು. ನಾನು ಬರಬೇಕು ಹೆಣ್ಣೆಂಚು. ಅಲ್ಲ, ನೀವು ಇದ್ದಕ್ಕಿದ್ದಂಗೆ ಹಿಂಗೆ ಅರೆಸ್ಟ್ ಮಾಡಿ ಕರ್ಕೊಂಬಂದ್ಬಿಟ್ರೆ ಹೆಂಗೆ ಮೇಡಮ್ಮ? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾವು ಇದ್ದಕ್ಕಿದ್ದಂಗೆ ಅರೆಸ್ಟ್ ಮಾಡಿ ನಾವು ಕರ್ಕೊಂಬಂದಿಲ್ಲ, ಸಾಕ್ಷಿ ಸಮೇತನೇ ಅರೆಸ್ಟ್ ಮಾಡಿ ಕರ್ಕೊಂಬಂದಿರೋದು. ಆಯಿತಾ? ನಿಮ್ಮ ಮಗ ಮಾಡಿರೋ ತಪ್ಪೇನು? ಯಾಕಮ್ಮ ಸಾಯಿಸ್ಬೇಕಾಗಿತ್ತು ಅಜ್ಜಿನ? ಏನು ಅಮ್ಮಮ್ಮ ಅಂದರೆ 1 ವರ್ಷನೋ 2 ವರ್ಷನೋ ಇರ್ತಾಯಿದ್ರು ಅವರು. ಅವ್ರನ್ನ ಯಾಕಮ್ಮ ಸಾಯಿಸ್ಬೇಕಾಗಿತ್ತು? ನಿಮ್ಮ ಮಗ ಯಾರು ಮೇಡಮ್ ಹೇಳಿದ್ದು? ಯಾರು ಹೇಳಿದ್ದು? ನಿಮ್ಮ ಮಗನ ಹೇಳಿದ್ದು. ನಿಮ್ಮ ಮಗ ಹೇಳಿದ್ದಕ್ಕೆ ನಾವು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದಿರೋದು ಮೇಡಮ. ಈ ಥರ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಬಂದು ಗಲಾಟೆ ಮಾಡೋಂಗಿಲ್ಲ ನೀವು. ಯಾವ ತಪ್ಪು ಯಾವ ಸರಿ ಅನ್ನೋದು ನಮ್ಗೆ ಗೊತ್ತು ಮೇಡಮ. ಇವಾಗ ನಾನು ನನ್ನ ಮಗನ ನೋಡಬೇಕು, ಒಳಗಡೆ ಇದನ್ನು ಹೋಗಿ ನೋಡೋಗಿ. ಅಶೋಕ್ ಕರ್ಕೊಂಡೋಗ್ರಿ. ಅಯ್ಯೋ, ಏನು ಜನನೋ ಏನು ಕತೆನೋ, ಏನು ಗೊತ್ತಾಗಲ್ಲ ಮಾಡಲ್ಲ. ಸುಮ್ಮನೆ ಇವ್ರ ಹತ್ರ ಬಡ್ಕೊಂಡು ನಮ್ಗೆ ತಲೆ ಕೆಟ್ಟೋಗುತ್ತೆ. ಲೇ ಮಂಜಾ, 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 ಮಾತಾಡ್ಕೊಂಡು ಬೇಗ ಬರ್ಬೇಕಮ್ಮ. ಮಂಜಾ, ಲೇ. ಯಾರು ಇವನು? ಬಂದು ಎಬ್ಬರಿಸ್ತಾ ಇರ್ತಾನೆ. ನೆಲ ತಣ್ಣಗತೆ, ಗಾಳಿ ಬೇರೆ ಬೀಸ್ತಾ ಇದೆ, ಚೆನ್ನಾಗಿ ನಿದ್ದೆ ಬರ್ತದೆ, ನಿದ್ದೆ ಮಾಡೋಕ್ಕೂ ಬಿಡಲ್ಲ ಅಂತ. ಲೇ, ನಾನಾ ನಿಮ್ಮ ಅಮ್ಮನು? ಅಮ್ಮ, ಏನೋ ಇದು? ಯಾಕೆ ಜೈಲಿಗೆ ಬಂದಿದ್ಯಾ? ಏನು ತಪ್ಪು ಮಾಡ್ದ ನೀನು? ನಾನು ಏನು ತಪ್ಪು ಮಾಡಿಲ್ಲಮ್ಮ. ತಪ್ಪು ಮಾಡ್ತೀರ ಪೊಲೀಸರು ಹಿಡ್ಕೊಂಬಂದ್ರೇನಾ? ಸುಮ್ಮನೆ ಅವ್ರು ಹಿಡ್ಕೊಂಬರಕ್ಕೆ ಅವ್ರಿಗೇನು ಹುಚ್ಚೇನಾ? ಏನು ಮಾಡಿದೆ ಹೇಳ? ಯಾಕೆ ಹಿಂಗೆಲ್ಲ ಮಾಡ್ತಾ ಇದೆಯಾ? ಅಮ್ಮ, ಅತ್ತೆ ಜಮೀನ್ ಮೇಲೆ ಕೇಸ್ ಹಾಕಿದ್ಲಲ್ಲ, ಗುಂಡತನೋ ಆಯಮ್ಮನ, ನಂಗೆ ಪಾಪ ಬಂದ್ಬಿಟ್ಟಿತ್ತು. ಅದಕ್ಕೆ ಹೋಗಿ ಕತ್ತಿಸ್ಬಿಟ್ನೆ. ಅವತ್ತು ಲಾಯರು ಹೆಂಗಂದ್ರೆ ಹಂಗೆ ಮಾತಾಡ್ಬಿಟ್ನು ಕೋರ್ಟ್ ಹತ್ರ. ದುಡ್ಡಿಲ್ಲ ಅಂದಮೇಲೆ ಏನಕ್ಕೆ ಬರ್ತೀರಾ, ಏನು ಕೇಸ್ ಹಾಕ್ತೀರಾ, ಹಂಗೆ ಹಿಂಗೆ ಅಂತ. ಅದೇ ಕೋಪಕ್ಕೆ ಹೋಗಿ ಅತ್ತನ ಕತ್ತಿಸ್ಬಿಟ್ನಮ್ಮ. ಆ ಅಮ್ಮನು ಇಷ್ಟು ಬರೀ ನಾವು ಸತ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಹೋಗಿ ಸುಮ್ಮನೆ ಕತ್ತಿ ಹಿಂಗೆ ಮುಟ್ಟಿದ್ದಷ್ಟೇ, ಹಂಗೆ ಸದೋಗ್ಬಿಟ್ಟವಳಮ್ಮ. ಅಯ್ಯೋ, ನಿನ್ನ ಮಗ ಮುಚ್ಚೋಗ, ನಿನ್ನ ಎದುರು ಬಿದ್ದೋಗ ಅಂತ ಕೆಲಸ ಮಾಡ್ಬಿಟ್ಟು ಅವರೆಲ್ಲ ಹೇಳಿದ್ರು. ನಾನು ನಂಬಿಲ್ಲ ನನ್ನ ಮಗನ ಸಾಚ ಅಂತ. ಅಲ್ಲ ಇವಾಗ ಆ ಮುಸ್ಲಿಂ ಸಾಯ್ಸ್ ಅಂತದ್ದು ಏನಾಯ್ತು? ಏನಿತ್ತು ಹೇಳು ನಿಕ್ಕ? ಇವಾಗ ನಾನು ಏನಪ್ಪ ಮಾಡಲಿ? ನಿನ್ನ ಹೆಂಗೆ ಬಿಡಿಸ್ಕೊಂಡೋಗ್ಲಿ? ದುಡ್ಡು ಎಲ್ಲಿಂದ ತರಲಿ ಹೇಳು? ಏನೋ ಆಗಿದ್ದ ಆಗೋಯ್ತಮ್ಮ, ದುಡ್ಕ್ಬಿಟ್ನಮ್ಮ. ಕಾಪ್ದಾಗ ಮುಕ್ಕು ಕೊಯ್ಕೊಂಡ್ರೆ ತಿರ್ಗ ಮುಕ್ಕು ಬರ್ತದೇನ ಮಂಜ? ಯಾಕ ಇಂಥ ದುಡ್ಕೆ ಕೆಲಸ ಮಾಡ್ಕೊಂಬಿಟ್ಟೆ? ತಪ್ಪಲ್ಲ ನೀನು ಮಾಡಿದ್ವ? ಕಳ್ತನೋ ಏನೋ ಜಗಳನೋ ರಗಳೇನೋ ಆದರೆ ಹಂಗೆ ಬಿಡ್ಸ್ಕೊಂಡು ಹೋಗ್ಬೋದಪ್ಪ. ಕೊಲೆ ಮಾಡಿರೋದು ನೀನು, ನಾನು ನಿನ್ನ ಹೆಂಗೆ ಬಿಟ್ಕೊಂಡೋಗ್ಲಿ? ಕೊಲೆ ಮಾಡಿರೋದು ನೀನು ಬಿಡಿಸ್ಕೊಳಕ್ಕೆ ಆಗ್ತದೇನಾ? ಯಾಕೆ ಹಿಂಗೆಲ್ಲ ಮಾಡಿದೆ? ಅಮ್ಮ, ಯಾರಿಗೂ ಅನುಮಾನ ಬರಲ್ಲ ಅಂತ ನಾನು ಅನ್ಕೊಂಡಮ್ಮ. ಹಳ್ಳಿಗಳಾಗ CC ಕ್ಯಾಮ್ರಾಗಳು ಹಾಕ್ಸಲ್ಲ ಅಂತ ಅನ್ಕೊಂಡು ಹಂಗೆ ಬಂದ್ಬಿಟ್ನಮ್ಮ. ಆದರೂ CC ಕ್ಯಾಮ್ರಾನಾಗ ರೆಕಾರ್ಡ್ ಆಗಿಬಿಟ್ಟಿದ್ದೀನಮ್ಮ. ನಂಗೆ ಮುಂಚೆನೇ ಗೊತ್ತಿದ್ರೆ ಕಲ್ಲಾಗಿಲ್ಲ ಎತ್ತಿ ಒಡೆದ್ಬಿಟ್ಟು ಒಳಕ್ಕೆ ನುಗ್ಗುತ್ತಾ ಇದ್ನಮ್ಮ. ಅವ್ರ ಮನೆಗಳಾಗ CC ಕ್ಯಾಮ್ರಾ ಅದೇ ಅಂತ ನನಗೆ ತಿಳಿಲಿಲ್ಲಮ್ಮ. ನಮ್ಮ ಹಳ್ಳಿಗಳಾಗ ಯಾರಮ್ಮ ಹಾಕ್ಸ್ತಾರೆ CC ಕ್ಯಾಮ್ರಾ? ಅವರು ಗೌರ್ಮೆಂಟ್ ಕೆಲಸಗಳವರು, ದೊಡ್ಡ ದೊಡ್ಡ ಕೆಲಸಗಳಾಗಿರೋರು, ಸಾಹುಕಾರರು. ನಿಂಗೆ ಅಷ್ಟು ಮಾತ್ರ ತಿಳಿಯಲ್ಲೇನಾ CC ಕ್ಯಾಮ್ರಾಗಳು ಹಾಕ್ಸ್ತಾರೆ ಇರ್ತಾರೇನ ಅವರು? ಅದೆಲ್ಲ ಎಲ್ಲ ನಾವು ಕಳ್ಳ ಅಮ್ಮನ ಸಾಯಿಸಂಥದ್ದು ನಿನ್ಗೆ ಏನೋ ಬಂದಿತ್ತು. ನಾನು ಏನೋ ಮಾಡಲಿ ಇವಾಗ? ನಿನ್ನ ಹೆಂಗ ಬಿಡ್ಸ್ಕೊಂಡೋಗ್ಲಿ? ಕೋರ್ಟು ಕಚೇರಿ ಅಂತ ಅಲಿಬೇಕು. ಯಾರವ್ರೆ ಅಲೆಯವ್ರು ನಮ್ಮ ಮನೆಗ?
ಕೆಲಸ ಮಾಡ್ದಲೇ. ಅಮ್ಮ ಆಗಿದ್ದಾಗೋಯ್ತಮ್ಮ, ನನ್ನನ್ನು ಕ್ಷಮಿಸ್ಬಿಡಮ್ಮ. ಏನೋ ಕಾಪ್ತಾಗೆ ಮಾಡ್ಬಿಟ್ನಮ್ಮ. ಲಾಯರ್ ಹೆಂಗಂದ್ರೆ ಹಂಗೆ ಮಾತಾಡ್ಬಿಟ್ನಮ್ಮ, ಬೇಜಾರ್ಕಂಗೆ ಮಾಡಿಬಿಟ್ಟೆ. ನನ್ನನ್ನು ಬಿಡಿಸ್ಕೊಂಡು ಹೋಗಮ್ಮ. ಇದೆಲ್ಲ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋಕೆ ಒಂದು ತಿಳಿತಲ್ಲೇ ಮಂಜ. ಯಾರನ್ನ ತಿಳಿದವ್ರ ಹತ್ರ ಹೋಗ್ಬೇಕು, ಕೇಳಬೇಕು. ಯಾರ ಹತ್ರ ಕೇಳೋದು ನಾನು? ಕೇಳಿದ್ರೆ ನಮ್ಮ ಮಗನ್ನ ನಾವೇನು ಸುಮ್ಮನೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬರ್ತೀರಾ? ನಮಗೇನು ಬುದ್ಧಿ ಇಲ್ವಾ? ಕೇಳಿದ್ರ ನಿಮ್ಮ ಮಗನ ಹತ್ರ? ಕೇಳಿದ್ನಿ ಮೇಡಮು, ಏನೋ ಕಾಪಕ್ಕೆ ಹಂಗೆ ಮಾಡ್ಬಿಟ್ಟವನೇ ಮೇಡಮು. ಇವಾಗ ನೀವು ಬಿಟ್ಬಿಟ್ರೆ ಕರ್ಕೊಂಡೋಗಿ ಮನೆಗೆ ಇಟ್ಕೊಂಡ್ಬಿಡ್ತೀನಿ ಮೇಡಮು. ಇನ್ನೊಂದ್ಸತಿ ಇಂಥ ತಪ್ಪೆಲ್ಲ ಮಾಡಲ್ಲ. ನನ್ನ ಮಗನ ನನ್ನ ಜೊತೆ ಕಳ್ಸ್ಕೊಟ್ಬಿಟ್ರಿ ಮೇಡಮು. ನಾವು ಯಾವತ್ತೂ ಕೋರ್ಟು ಕೇಸು ಪೊಲೀಸ್ ಸ್ಟೇಷನ್ನು ಅವೆಲ್ಲ ನೋಡಿಲ್ಲ. ಆಗಿದ್ದಾಗೋಯ್ತು ಮೇಡಮು. ನೀವು ಯಾರಿಗೂ ಹೇಳ್ಬೇಡ್ರಿ, ನಾನು ಯಾರಿಗೂ ಹೇಳಲ್ಲ. ಬಂದವರೆಲ್ಲ ಹಿಂಗೆ ಹೇಳಿದ್ರೆ ನಾವೇನಮ್ಮ ಮಾಡೋದು? ನಾವೇನು ಮಾಡೋದು? ಜನಗಳಿಗೆ ಬುದ್ಧಿ ಬರೋದು ಯಾವಾಗ? ಭಯ ಹುಟ್ಟೋದು ಯಾವಾಗ? ಏನು ಮಾಡ್ಬೇಕಂತ ದಿಕ್ಕೆ ತೋರ್ತಾ ಇಲ್ಲ ಮೇಡಮು. ಇರೋದೊಬ್ಬನೇ ಮಗನು ಮೇಡಮು. ಇವಾಗ ಕೋರ್ಟು ಕೇಸ್ ಅಂತ ಯಾರು ಓಡಾಡ್ತಾರೆ ಮೇಡಮು? ನೀವೇ ಓಡಾಡ್ಬೇಕಮ್ಮ, ಇನ್ನೇನು ಮಾಡೋಕ್ಕಾಗಲ್ಲ. ನಿಮ್ಮ ಮಗನಿಗೆ ಬುದ್ಧಿ ಇರಬೇಕು. ಎಲ್ಲೋಗಿತ್ತಮ್ಮ ನಿಮ್ಮ ಮಗನಿಗೆ ಬುದ್ಧಿ? ಆ ಕೆಲಸ ಮಾಡೋವಾಗ ಅಯ್ಯೋ ಅವ್ರ ಮನೆ ಹತ್ರ CC ಕ್ಯಾಮ್ರಾಗಳವೆ ಅಂತ ನಮ್ಮ ಮಗನಿಗೆ ತಿಳಿದಂತೆ. ತಿಳಿದಿದ್ರೆ ಕಲ್ಲಾಗ ಹೊಟ್ಬಿಟ್ಟು ಓದ್ತಾ ಇದ್ನಂತೆ ಒಳಕ. ಸರಿಯಾಗಿದೆಯಾ ಬಿಡಮ್ಮ ನೀನು. ಇವಾಗ ಏನು ಮಾಡೋದು ಮೇಡಮು? ಏನು ಮಾಡೋಕ್ಕತ್ತೈತೆ? ಕೋರ್ಟ್ಗೆ ಹೋಗ್ಬೇಕು. ಯಾವುದಾದ್ರೂ ಲಾಯರ್ ಹಿಡಿದು ಕೋರ್ಟ್ಗೆ ಕಳಿಸಿ. ನಾನು ಫೈಲೆಲ್ಲನು ಸೋಮವಾರ ಸಬ್ಮಿಟ್ ಮಾಡ್ತೀನಿ ಕೋರ್ಟ್ಗೆ. ಲಾಯರ್ ನಿಂತ್ಕೊಂಡು ಹೋರಾಟ ಮಾಡಿರಿ. ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಏನು ಹೇಳ್ತಾ ಇದೆಯಾ? ನಂಗೆ ಅರ್ಥ ಆಗ್ತಾ ಇಲ್ಲ ಮೇಡಮು. ಯಾವುದಾದ್ರೂ ಒಂದು ಒಳ್ಳೆ ಲಾಯರ್ನ ನೋಡಮ್ಮ. ಲಾಯರ್ನ ನೋಡು ಮೇಡಮು. ಎಷ್ಟು ದುಡ್ಡು ಖರ್ಚಾಗ್ತೈತೆ ಮೇಡಮು? ಗೊತ್ತಿಲ್ಲಮ್ಮ ಅದ್ರ ಬಗ್ಗೆ ಎಲ್ಲನೂ. ಲಾಯರ್ ಮೇಲೆ ಡಿಪೆಂಡು. ಯಾವುದಾದ್ರೂ ಒಂದು ಒಳ್ಳೆ ಲಾಯರ್ ಹತ್ರ ಹೋಗಿ ಮಾತಾಡಿ ಬಿಡಿಸ್ಕೊಂಡು ಹೋಗ್ರಿ ಮೇಡಮು. ನಾನು ಕತ್ತಾಗಿರೋ ನೆಕ್ಲೇಸ್ ಕೊಟ್ಬಿಡ್ತೀನಿ. ಇದು 1.5 ಲಕ್ಷ ಆಗ್ತದೆ. ಅದನ್ನ ನೆನೆಸ್ಕೊಂಡು ನನ್ನ ಮಗನ ನನ್ನ ಜೊತೆ ಕಳಿಸ್ಬಿಡು ಮೇಡಮು. ಬಂದವರೆಲ್ಲ ಇದೇ ಹೇಳ್ತಾರಮ್ಮ, ದುಡ್ಡು ಕೊಟ್ಬಿಡ್ತೀವಿ, ಬಿಟ್ಬಿಡ್ರಿ ನಮ್ಮ ಮಗನ, ನಾವು ಕರ್ಕೊಂಡು ಹೋಗ್ತೀರಿ ಅಂತ. ಹಿಂಗೆ ಹೇಳಂಗಿದ್ದಿದ್ರೆ ನಾವೇ ಅಷ್ಟೊಂದು ಕಷ್ಟಪಟ್ಟು ಇವ್ರು ಹಿಡ್ಕೊಂಬಂದಿಲ್ಲ ಹಾಕ್ಬೇಕಾಗಿತ್ತು. ಇವ್ರಿಗೆ ಯಾಕೆ ಕಾವಲಿರ್ಬೇಕಾಗಿತ್ತು? ಸುಮ್ಮನೆ ಹೋಗಮ್ಮ, ಏನೂ ಗೊತ್ತಾಗಲ್ಲ ಏನೂ ಇಲ್ಲ ನಿಮಗೆ. ಹೋಗಿ ಯಾವುದಾದ್ರೂ ಒಂದು ಒಳ್ಳೆ ಲಾಯರ್ ನೀಡೋಗಿ ಹೋಗ್ರಿ. ಏನೋ ಮಾಡೋದು? ನಿಮ್ಮ ಮಗ ಮುಚ್ಚೋಗ ಯಾಕೋ ಇಂದ ಕೆಲಸ ಮಾಡಿ ಸತ್ತೆ. ಎಲ್ಲಿಂದ ತರಲ ದುಡ್ಡು ನಾನು? ಪದ್ದಿ ಕೇಳೋಗಮ್ಮ. ಪತ್ತಿ ಅವ್ರ ಹತ್ರ ಈಸ್ಕೊಂತಾಳೆ. ಅವ್ರ ಹತ್ರ ಏನು ದುಡ್ಡಿಲ್ಲ. ಪತ್ತಿಗೆ ಕೇಳೋಗು. ಪದ್ದಿ ಹತ್ರ ಒಳ್ಳೆಯವಳಾಗ್ಬೇಕು ನೀನು, ನಾನು ಈಚೆಗೆ ಬರಬೇಕಂದ್ರೆ. ಆಮೇಲೆ ಎಲ್ಲರನ್ನೂ ಮಾತಾಡೋಣ. ಇವಾಗ ಸುಮ್ಮನೆ ನೀವು ಪದ್ದಿ ಕೈಯೋ ಕಾಲ ಹಿಡ್ದು ಅವಳು ಮನ್ಸು ಮಾಡಿದ್ರೆ ನಾನು ಬಿಡಿಸ್ಕೊಂಬರ್ಬೋದು. ನೀನೇನು ಅವಳ ಮೇಲೆ ಜಗಳಕ್ಕೆ ಹೋದ್ರೆ ಅಷ್ಟೇ. ಇನ್ನ ಹಂಗತ್ಯಾ? ಪದ್ದಿ ನಿಡ್ಕೋ. ಸರಿ ಇರಪ್ಪ, ಓದ್ತೀನಿ. ತಿರ್ಗಾ ಬೆಳಗ್ಗೆ ಹುಡ್ಕೊಂಡು ಅವ್ರ ಮನೆ ತಕ್ಕ ಬಂದಿತ್ತಪ್ಪ. ಅವರೇ ಹೇಳಿತ್ತು ಇದೆಲ್ಲನೂ. ನಂಕ ಅವಳು ಪಾಪ ಮಾಡ್ಕೊಂಡವಳೆ, ಅಳ್ತಾವಳೆ. ಅವ್ನು ಯಾವನು ಬಂದು ಎಂಥ ಕೆಲಸ ಮಾಡ್ಬಿಟ್ನೋ ನೋಡು. ನಾನು ನಂಬಿಟ್ನ ಅದೇನೋ ರಿಯಲ್ ಎಸ್ಟೇಟು ಅದು ಇದು ಅಂತನೋ. ನಾನು ಎಲ್ಲ ಇರ್ಬೋದೇನೋ ಅಂತ ನಿಜ ಅಂತ ನಂಬಿಟ್ನ ಮಂಜ. ಇಲ್ಲ ಅಂದಿದ್ರೆ ನೀನು ಸಿಗ್ತಾನೆ ಇರಲಿಲ್ಲ. ಅವ್ನು ಬಂದಿದ್ರು ಇಟ್ಕೊಂಬರ್ತಾಯಿದ್ರು, ಅವ್ನು ಬರ್ತಿದ್ರು ಇಟ್ಕೊಂಬರ್ತಾಯಿದ್ರು. CC ಕ್ಯಾಮ್ರಾನಾಗ ರೆಕಾರ್ಡ್ ಆಗ್ಬಿಟ್ಟಿದ್ದೀನಲ್ಲ ನಾನು. ಅದನ್ನೆಲ್ಲ ನೋಡಿನೇ ಅವ್ರ ಅಯ್ಯಪ್ಪನ ಕಳಿಸಿರೋದು ನಮ್ಮ ಮನೆಗೆ. ಹಾಳೋದನ್ನೇ ನೋಡಬೇಕಾಗಿತ್ತು ತಾನೇ. ಹೇಳಿದ್ನಲ್ಲಮ್ಮ ಆವಾಗೆ, ಹಳ್ಳಿಗ್ಲಾಗ ಯಾಕೆ CC ಕ್ಯಾಮ್ರಾ ಹಾಕ್ಸ್ತಾರೆ ಅಂತ. ಅಷ್ಟು ಮಾತ್ರ ತಿಳಿಯಲ್ಲ. ಅವರಷ್ಟು ಸಾಹುಕಾರರು ಬಂದೋಬಸ್ತಾಗಿರ್ತಿರ್ತಾರ. ಸರಿ, ಇವಾಗ ನೀನು ಮಾತಾಡಿದ ಸಾಕು. ಹೋಗು ಪದ್ದಿನ ಕೇಳೋಗು. ನಂಗೆ ಇಲ್ಲಿರೋ ಖಾತೆ ಎಲ್ಲ ನಿಂತೋಗಿ ಸಾಕಾಗ್ಬಿಟ್ಟದೆ ನಂಗೆ. ಮಾಡಿದ್ರು ನಾವು ಮಾರಾಯ ಅನ್ಭವ್ಸು. ನಿನ್ನ ಮಗ ಮುಚ್ಚಾಗ ಅನ್ಭವ್ಸು. ನಮ್ಮ ಪದ್ದಿ ನಾನು ಬಿಡಿಸ್ಕೊಂಡು ಹೋಗ್ತಾಳ ಅಂತ ಏನು ಮಾಡ್ತಾಳೋ ನೋಡಬೇಕು. ಅತ್ತೆ ಅತ್ತೆ, ನನ್ನ ಗಂಡನೇ ಇಟ್ಕೊಂಡು ಹೋಗೋ ಬದಲು ನಿನ್ನನ್ನೇ ಇಟ್ಕೊಂಡು ಹೋಗಿದ್ರಿ ಎಷ್ಟೋ ನೆಮ್ಮದಿಯಾಗಿರ್ತಾ ಇದ್ರಿ ಮನೆ ಜನ ಎಲ್ಲನೂ. ನೀಕಿನ್ನ ಸಾವು ಬರಿಲ್ಲತ್ತೆ. ಎಂಥವ್ರು ಸತ್ತೋದ್ರು. ನೀನಿನ್ನ ಯಾಕತ್ತೆ ಸಾಯಿಲ್ಲ? ನಮ್ಮ ಮನೆ ಮಂದಿ ನೆಮ್ಮದಿಯೆಲ್ಲ ಹಾಳು ಮಾಡಿಬಿಟ್ಟಲ್ಲತ್ತೆ ನೀನು. ನೀನು ಒಬ್ಬಳು ನೆಮ್ಮದಿಗೋಸ್ಕರ ಮನೆ ಜನ ನೆಮ್ಮದಿಯೆಲ್ಲ ಹಾಳು ಮಾಡಿದೆ. ಇವತ್ತು ನೋಡಿದೆ ಎಂಥ ಪರಿಸ್ಥಿತಿ ಬಂತು. ಎಲ್ಲಿ ನನ್ನ ಗಣ್ಣು? ಎಲ್ಲತ್ತೆ ನನ್ನ ಗಣ್ಣು? ಲೇ ನೋಡೆ, ಬಾಯಿ ಕಿತ್ತೋಗಂಗೆ ಹರ್ಸ್ಕೊಂಡ್ರು ಅಷ್ಟೇ ನಿನ್ನ ಕತೆ. ಆಯಿತಾ? ಆಗಿದ್ದು ಆಗೋಗದೆ. ನಿನ್ನ ಗಂಡಕ್ಕೆ ನಾನು ಒಂದು ಹೇಳಿದ್ರೆ ಅವ್ನು 4 ಮಾಡ್ಕೊಂಬರ್ತಾನೆ. ಗಣೇಶನ ಮಾಡೋ ಅಂತಂದರೆ ಅವ್ರ ಅಪ್ಪನ ಮಾಡ್ತಾನೆ. ಏನು ಅಷ್ಟು ಬುದ್ಧಿ ಬೇಡ ಅವನ್ಕ? ಸುರುಕು ಅನ್ನೋದಿಲ್ಲ ಅವ್ನ ಮೈಯಾಗ. ನೀನು ಮಾಡ್ಕೊಂಬ ಅಂತೇಳಿ ಗನಂದಾರಿ ಕೆಲಸಕ್ಕೆ ಸುರುಕು ಬೇರೆ ಸುರುಕು. ಅನ್ಯಾಯವಾಗಿ ನಾನು ಬಾಳು ಬಡ್ದು ಬಾಯಿಗೆ ಹಾಕ್ಕೊಂಡಲ್ಲ ಅತ್ತೆ. ಬಾಯಿಗೆ ಹಾಕ್ಕೊಂಡಲ್ಲ. ಅದ್ಯಾರೋ ಮೊನ್ನೆ ಶಾಣ್ಬಗ್ರ ಮನೆಗೆ ಅಜ್ಜಿ ಸತ್ತೋದ್ಲಂತೆ. ಹಾಗೆ ನೀನೇನ ಸತ್ತೋಗಿದ್ರೆ ನನಗೆ ಎಷ್ಟೋ ನೆಮ್ಮದಿಯಾಗಿರುತ್ತೆ. ಲೇ ಅಕ್ಕಮ್ಮ, ಇಷ್ಟ ಇದ್ದರೆ ಇಲ್ಲಿರೋ. ಇಲ್ಲ ಅಂತಂದರೆ ನಿಮ್ಮ ಅಮ್ಮನ ಬೆಂಗಳೂರಾಗ ಸಿಮೆಂಟು ಇಟ್ಕಿಗಳು ಹೊರಕ್ಕೆ ಹೋಗ್ತಾವಳಲ್ಲ, ಅಲ್ಲಿಗೆ ಹೋಗು. ಬಾಯಿ ಮುಚ್ಕೊಂಡು ಇರಂಗಿದ್ರೆ ಇರು, ಇಲ್ಲ ಅಂದರೆ ರೈಟ್ ಹೇಳು. ನನ್ನ ಹತ್ರ ಮಾತಾಡಿದ್ದಿ ಅಂದರೆ ಚೆನ್ನಾಗಿರಲ್ಲ ನೋಡ್ಕೊ. ಒದ್ದು ಮನೆಯಿಂದ ಆಚೆ ಹಾಕ್ತೀನಿ. ಇದೇ ನಿಂದ ಮನೆ. ಅಮ್ಮ ಅಲ್ಲೋ, ಯಾಕೋ ಪೊಲೀಸ್ ಸ್ಟೇಷನಿಂದ ತಪ್ಪಿಸ್ಕೊಂಬಂದಿದ್ದು ನೀನು? ನೀನು ಮಾಡಿದ ತಪ್ಪು ತಾನೇ? ಯಾವುದಮ್ಮ ತಪ್ಪು? ಯಾವ ತಪ್ಪು?
ಯಾವುದು ತಪ್ಪಿಲ್ಲ. ಅಲ್ಲ ನಾನು ನಿಮ್ಮ ಅಮ್ಮನ ಮಾತು ಕೇಳಬೇಡ ಅಂತ ಅವತ್ತೇ ಹೇಳಿಲ್ಲ. ಇವತ್ತು ನೋಡಿದೆ ನಮ್ಗೆ ಎಂಥ ಪರಿಸ್ಥಿತಿ ಬಂತು. ಆ ಪೊಲೀಸ್ ಅಮ್ಮನ ಹೇಳಿದಂತೆ ಬಂದೂಕಾಗ ಶೂಟ್ ಮಾಡ್ತೀನಿ ನನ್ನ ಕಣ್ಣು ಕಾಣಿಸಿದ್ರೆ ಅಂತ. ಯಾಕೆ ಹಿಂಗೆ ನನಗೆ ಗೋಳೈಕಂತ ಇದೆಯಾ ನೀನು? ಏಯ್, ಶೂಟ್ ಮಾಡಿಬಿಡ್ತಾಳೆ. ಕಣ್ಣಿಗೆ ಕಾಣಿಸಿದ್ರೆ ತಾನೇ ಶೂಟ್ ಮಾಡೋದ್ವಾ? ಎಲ್ಲಿತ್ತಪ್ಪ ಇಷ್ಟಿನಿಂದ ಬರತಾ ಹಾಕಿದಾಗೋಯ್ತಪ್ಪ. ಹೋಗಿ ಪೊಲೀಸ್ ಸ್ಟೇಷನ್ಗೆ ತಪ್ಪಾಯ್ತು ಅಂತ ಹೇಳ್ಬಿಡು ಹೋಗಪ್ಪ. ಹೆಂಗನ ಮಾಡಿ ಎಲ್ಲ ತಿಮ್ಮಣ್ಣ ನಿನ್ನ ಬಿಡಿಸ್ಕೊಂಬರ್ತಾನೆ. ಹೋಗಪ್ಪ ಬರತಾ. ಇಲ್ಲಮ್ಮ, ಆಗಲ್ಲ. ನನ್ನನ್ನು ಪೊಲೀಸರು ಕಿಟ್ಕೊಡ್ತಾರಾ? ಇವರಿಬ್ರು ರಾಮಣ್ಣು ಶಾನ್ಭೋಗ್ರು. ಅವರಿಬ್ಬರಿಗೂ ಒಂದು ಗತಿ ಕಾಣಿಸೋವರ್ಗೂ ನಾನು ಮಾತ್ರ ಎಲ್ಲೂ ಹೋಗಲ್ಲ. ಅಯ್ಯೋ ಹಂಗೆಲ್ಲ ಮಾಡಬೇಡ ಹೋಗಪ್ಪ. ಇವಾಗೇ ಕಳ್ತಂತ ಅಪವಾದ ಓದ್ಕೊಂಡಿದ್ಯಾ. ಬೇಡ ಹೋಗಪ್ಪ ನೀನು. ಇಲ್ಲಮ್ಮ, ಆಗಲ್ಲ ಅಂದರೆ ಆಗಲ್ಲ. ನಿಮ್ಮ ಅಮ್ಮನ ಮಾತು ಕೇಳಬೇಡ ಬಾ. ಹೆಂಗಾಗೋಗಿದೆ ನೋಡು ಬಾ, ಊಟ ಮಾಡು ಬಾ. ಬೇಡ ನಂಗೆ ಊಟ. ನನಗೆ ನೆಮ್ಮದಿ ಸಿಕ್ಕೋವರೆಗೂ ನಾನು ಊಟ ಮಾಡಲ್ಲ. ಬರತಾ ಆಗಿದ್ದಾಗೋಯ್ತಪ್ಪ, ಆಗಿದ್ದಾಗೋಯ್ತು. ಸುಮ್ಮನೆ ಇರುವ ಬೇಡ. ನಮ್ಮ ಕೈ ಯಾಕೆ ಸುದ್ದಿನೂ ಬೇಡ. ನಮ್ಮ ಪಾಡಕ್ಕೆ ನಾವಿರೋಣ. ಲೇ ನೆಮ್ಮದಿ ಇಲ್ಲೋ ನಂಕ. ನಿನಗೆ ನೆಮ್ಮದಿ ಇಲ್ಲ, ನನಗೂ ನೆಮ್ಮದಿ ಇಲ್ಲ. ಇವರಿಬ್ಬರಿಗೂ ಒಂದು ಗತಿ ಕಾಣಿಸ್ಬಿಟ್ಟು ನಾನೇ ಓದ್ತೀನಿ ಪೊಲೀಸ್ ಸ್ಟೇಷನ್ಗೆ. ನಾನೇ ಶರಣಾಗ್ತೀನಿ. ಆರಾಮಾಗಿ ಜೈಲಾಗಿದ್ದು ಬಿಡೋಣ ಅಂತ ಅನ್ಕೊಂಡಿದ್ಯೇನು? ಹಾಂ ಏಯ್, ಅಳ್ಬೇಡ ಸುಮ್ಮನೆ, ಅಳ್ಬೇಡ ಸುಮ್ಮನೆ ಇರೋ. ಅಮ್ಮ ಅಮ್ಮ ಮುಚ್ಕೊಂಡು ಬರ್ತಾವನು ಹುಡುಗು. ಪೊಲೀಸರು ಕಿರ್ಕಂತಾನೆ. ಇಲ್ಲೇ ಎಲ್ಲ ಮುಚ್ಚಿಕ್ಕಳು. ಅಮ್ಮ, ಏನು ಹೇಳ್ಬಿಟ್ರಿ? ಇಲ್ಲ ಏನು ಹೇಳಲ್ಲ. ಅಲ್ಲೆಲ್ಲ ಮುಚ್ಚಿಕೋ. ಅವನು ಹೋದ್ಮೇಲೆ ಬರೀ ಅಂತೆ. ಏನಪ್ಪ ಲಕ್ಷ್ಮಣ? ಸಿಕ್ಕೇ ಇಲ್ಲಮ್ಮ ಭರತ್ನ. ಸಿಕ್ಕೇ ಇಲ್ಲ. ಹುಡುಕಿ ಸುಸ್ತಾಗೋಯ್ತು. ಹೋಗಿ ನಂಗೆ ಹುಡುಕ್ಬಿಟ್ಟು ಪೊಲೀಸರು ಕೊಪ್ಸ್ಬಿಟ್ಟು ಹಾಗೆ ಕರ್ಕೊಂಬಂದ್ಬಿಡೋಣ ಅಂತ ಅನ್ಕೊಂಡೆ. ಎಲ್ಲ ಅವನು ಏನು ಕತೆನೋ ಹೇಳೋರೇ ಇಲ್ಲ. ಹೋಗಮ್ಮ, ಏನು ಮಾಡೋದು? ಎಲ್ಲ ನೋಡ್ಕೊಳ್ಳಿ ಬಿಡಪ್ಪ. ಇನ್ನೇನು ಮಾಡ್ತೀಯಾ? ಕಾಣಿಸಿದ್ರೆ ಪೊಲೀಸರು ಶೂಟ್ ಮಾಡಾಕ್ತೀನಿ ಅಂತ ಹೇಳೋರಮ್ಮ. ಹಂಗೇನ ಮಾಡಿಬಿಟ್ರೆ ಹಂಗೇನು ಮಾಡಲ್ಲ ಬಿಡಪ್ಪ. ಬಿಡು, ಎಲ್ಲನ ಒಪ್ಕೊಂಡ್ಲಿ. ಯಾಕೆ ಶುಭ ಅಳ್ತಾ ಇದೆಯಾ? ಅಳ್ಬೇಡ ಸುಮ್ಮನೆ ಇರೋ. ನಾನಿರೋವರೆಗೂ ನೀನು ಯೋಚನೆ ಮಾಡಬೇಡ. ನಾನಿದ್ದೀನಿ. ಸರಿ ಬಾವ, ಆಯಿತು. ಸರ ಮಾರು ಅಷ್ಟೊತ್ತು ಮಲ್ಕೊಂತೀನಿ. ಅಯ್ಯೋ ಹಂಗೆ ಹೋಗಿ ಓಡಾಡ್ಕೊಂಬ ಹೋಗಪ್ಪ. ಇಲ್ಲ, ಸಾಯಂಕಾಲ ಸೀತಾಪುರಕ್ಕೆ ಹೋಗ್ಬೇಕು. ಅಷ್ಟು ಕೆಲಸ ಇದೆ. ನಾನು ಅಷ್ಟೊತ್ತು ಮಲ್ಕೊಂತ. ಅಲ್ಲ ಹೋಗಿ ಓಡಾಡ್ಕೊಂಬ ಹೋಗುವ. ಇಲ್ಲ ಹೋಗಮ್ಮ, ಮುಂದುವರಿಯುವುದು.